ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ನೀವು ನೋಡ್ತಾ ಇದ್ರ ರೈತ ಧ್ವನಿ ನ್ಯೂಸ್. ನಾನು ಮಂಜುನಾಥ್. ಶಿಗ್ಗಾಂವ್ ತಾಲೂಕಾ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಕಂದಾಯ ಅಧಿಕಾರಿಗಳು ಅನಿರ್ದಿಷ್ಟವಾದಿ ಮುಷ್ಕರವನ್ನ ಹಮ್ಮಿಕೊಂಡಿದ್ದಾರೆ. ಸೊ ಎದಕ್ಕೆ ಹಮ್ಮಿಕೊಂಡಿದ್ದಾರೆ, ಅವ್ರ ಕಾರಣಗಳು ಏನು, ಅವ್ರ ಬೇಡಿಕೆಗಳು ಏನು ಅನ್ನೋದರ ಕುರಿತು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಸರ್, ನಿಮ್ಮ ಬೇಡಿಕೆಗಳು ಏನು ಸರ್? ಎಷ್ಟು ದಿನದಿಂದ ನೀವು ಇದು ಸ್ಟ್ರೈಕ್ ಮಾಡಾಕ್ತೀರಿ? ಸರ್, ಈಗ ಕಳೆದ 4 ತಿಂಗಳ ಹಿಂದ್ಗಡೆ 1ನೇ ಹಂತದ ಮುಷ್ಕರ ಮಾಡಿದ್ವಿ ನಾವು. ಅವಾಗ ಮುಷ್ಕರ ಮಾಡಿದಾಗ ಸರ್ಕಾರ ನಮ್ಮ ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಒಂದು ಮೀಟಿಂಗ್ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಒಂದು ಭರವಸೆ ಕೊಟ್ಟಿತ್ತು. ಸೊ ಆ ಭರವಸೆ ಪ್ರಕಾರ ನಾವು 4 ತಿಂಗಳು ಕಾದಿದ್ವಿ. ಯಾವುದೇ ಬೇಡಿಕೆಗಳು ಈಡೇರಿಲ್ಲ. ಸೊ ಈಗ ಅದೇ ಮುಷ್ಕರವನ್ನು ನಾವು 2ನೇ ಹಂತದಲ್ಲಿ ಈಗ ಕಂಟಿನ್ಯೂ ಮಾಡಿದ್ದೇವೆ ಸರ್. ಮೊದಲನೇದಾಗಿ ನಮ್ಮ ಬೇಡಿಕೆಗಳಂದ್ರೆ ಗ್ರಾಮ ಮಟ್ಟದಲ್ಲಿ ನಾವು ದಿನನಿತ್ಯ ರೈತರ ಜೊತೆಗೆ ಇದ್ಕೊಂಡು ಸಮನ್ವಯ ಸಾಧಿಸಿಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಮೊದಲನೇದಾಗಿ ನಮ್ಗೆ ಒಂದು ಕಚೇರಿ ಇಲ್ಲ, ಕಟ್ಟಡ ಇಲ್ಲ. ಆಮೇಲೆ ನಾವು ಸುಮಾರು ಒಂದು 21 ಆ್ಯಪ್ಗಳನ್ನು ನಾವು ಮೇಂಟೈನ್ ಮಾಡ್ತೀವಿ. ರೈತರ ಆ್ಯಪ್ಗಳನ್ನು, ಸಾರ್ವಜನಿಕ ಆ್ಯಪ್ಗಳನ್ನು. ಸೊ ಅವಕ್ಕೆ ಒಂದು ಯಾವುದೂ ಫೋನ್ ಕೊಟ್ಟಿಲ್ಲ, ಡೇಟಾ ಕೊಟ್ಟಿಲ್ಲ. ಆಮೇಲೆ ಪ್ರತಿದಿನ ನಾವು ಸಾರ್ವಜನಿಕರಿಗೆ ಸಂಬಂಧಪಟ್ಟಂಗೆ ಮಾಹಿತಿಗಳು, ರಿಪೋರ್ಟ್ಗಳು ಕೊಡಬೇಕು. ನಮ್ಗೆ ಒಂದು ಪ್ರಿಂಟರ್ ಇಲ್ಲ, ಕಂಪ್ಯೂಟರ್ ಇಲ್ಲ. ಪ್ರತಿಯೊಂದಕ್ಕೂ ನಾವು ನಮ್ಮ ಬಂದ ಪೇಮೆಂಟ್ನಲ್ಲೇ ನಾವು ಅದನ್ನು ಸದ್ಯಕ್ಕೆ ವೆಚ್ಚ ಮಾಡಬೇಕಾಗ್ತೈತೆ. ಇದ್ರ ಬಗ್ಗೆ ನಾವು ಸರ್ಕಾರಕ್ಕೆ ಈಗಾಗಲೇ ಭಾಳ ಸಲ ನಾವು ಗಮನಕ್ಕೆ ತಂದರೂ ಯಾವುದೂ ನಮಗೆ ಸ್ಪಂದನೆ ಸಿಕ್ಕಿಲ್ಲ ಸರ್. ಆಮೇಲೆ ಇದನ್ನು ಹೊರತುಪಡಿಸಿ ನಾವು ಅಂತರ್ಜಿಲ್ಲಾ ವರ್ಗಾವಣೆ, ಕೆಲವೊಬ್ರು ಕೌಟುಂಬಿಕ ತೊಂದರೆಗಳಿದಾವೆ. ಮಹಿಳೆಯರಾಯಿತು, ಆಮೇಲೆ ಪತಿ ಪತ್ನಿ ಇರ್ತಾರೆ, ವರ್ಗಾವಣೆಗಳಾಯಿತು. ಈ ರೀತಿ ನಾವು ಅಂತರ್ಜಿಲ್ಲಾ ವರ್ಗಾವಣೆ ಮೊದಲಿತ್ತು ಸರ್. ಈಗ ಇತ್ತಿತ್ತಲಾಗಿ 16A ಅನ್ನು ರದ್ದುಪಡಿಸಿಬಿಟ್ಟಿದ್ದಾರೆ. ಈಗ ಹೀಗಾಗಿ ಎಲ್ಲರಿಗೂ ಬಹಳ ಸಮಸ್ಯೆ ಆಗ್ತಾ ಇದೆ. ಅಂತರ್ಜಿಲ್ಲಾ ವರ್ಗಾವಣೆ ಮಾಡಿಕೊಡಿ, 6% ನಮ್ಗೆ ಪ್ರತಿ ವರ್ಷ ಟ್ರಾನ್ಸ್ಫರ್ಗೆ ಅವಕಾಶ ಕೊಡು, ಅದನ್ನು ಸಹ ಮಾಡ್ತಾ ಇಲ್ಲ ಸರ್ ಗೌರ್ಮೆಂಟ್ಲಿಂದ. ಅದನ್ನು ಹೊರತುಪಡಿಸಿ ಈಗ ನಾವು ಕ್ಷೇತ್ರದಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಸರ್. ಪೊಲೀಸ್ ಇಲಾಖೆ, ಬೇರೆ ಇಲಾಖೆಗಳಲ್ಲಿ ಕ್ಷೇತ್ರದಲ್ಲಿ ವರ್ಕ್ ಮಾಡುವಾಗ ಏನಾದರೂ ಆದರೆ ಅವ್ರು 50 ಲಕ್ಷ ರೂಪಾಯಿ ಪರಿಹಾರ ಇದೆ ಸರ್. ಬಟ್ ನಮ್ಮ ಇಲಾಖೆಯಲ್ಲಿ ಏನಿದೆ, ₹1 ಇನ್ಶೂರೆನ್ಸ್ ಇಲ್ಲ, ನಮ್ಗೆ ಯಾವುದೂ ರಕ್ಷಣೆನೂ ಇಲ್ಲ ಸರ್. ಆಮೇಲೆ ನಮ್ಮ ಪ್ರೋಟೋಕಾಲ್ ಮೊದಲಿಂದ ಬಂದಿದೆ ಸರ್. 50 ವರ್ಷದಿಂದ ಹಿಂದೆ ಪ್ರೋಟೋಕಾಲ್ ಮಾಡ್ಕೊಂಡು ಬಂದಿದ್ದಾರೆ ಗ್ರಾಮಾಡಳಿತಾಧಿಕಾರಿಗಳು. ಈಗ ಸದ್ಯಕ್ಕೆ ಪ್ರೋಟೋಕಾಲ್ ಅಂದ್ರೆ ನಮ್ಮಲ್ಲಿ ಯಾವುದೂ ಸೋರ್ಸಸ್ ಇಲ್ಲ ಸರ್. ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಪಗಾರದ ಮೇಲೆ ಡಿಪೆಂಡ್ ಅದಾವೆ. ಯಾವುದೂ ಪ್ರೋಟೋಕಾಲ್ ಮಾಡೋಕ್ಕಾಗಲ್ಲ. ಪ್ರೋಟೋಕಾಲ್ನಿಂದ ನಮ್ಮ ಕೈ ಬಿಡು ಅಂತಂದು ನಾವು ಬೇಡಿಕೆ ಇಟ್ಟಿದ್ದೇವೆ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ತಹಶೀಲ್ದಾರ್ ಅವ್ರಿಗೆ ಏನಾದರೂ ಮನವಿ ಮಾಡಿದ್ರಿ ಸರ್? ಈ ಸಂಬಂಧಪಟ್ಟಂಗೆ ತಹಶೀಲ್ದಾರ್ ಸಾಹೇಬರ ಥ್ರೂ ನಾವು ಕನ್ಯಾ ಸಚಿವರಿಗೆ ಮಾಡಿದ್ದೀವಿ, CM ಅವರಿಗೂ ಮಾಡಿದ್ದೀವಿ ಸರ್. ಅನೇಕ ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಇದೆ? ತಹಶೀಲ್ದಾರ್ ಸಾಹೇಬ್ರು ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಸರ್. ಹೌದಾ, ಯಾಕಂದ್ರೆ ಅವ್ರಿಗೆ ಫೀಲ್ಡಲ್ಲಿ ಏನು ಕಷ್ಟ ಮಾಡಿ ನಾವು ಅನುಭವಿಸ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿದೆ. ಆಯ್ತಪ್ಪ, ಈಗ ನಮ್ಮ ಲೆವೆಲಲ್ಲಿ ಏನು ಮಾಡೋಕ್ಕಾಗುತ್ತೆ, ಇವೆಲ್ಲ ಸರ್ಕಾರದ ಹಂತದಲ್ಲಿ ಆಗಬೇಕು ಅಂತ ನಮ್ಮ ಮನವಿಯನ್ನು ತೊಗೊಂಡಿದ್ದಾರೆ ಸರ್. ಸರ್ಕಾರಕ್ಕೆ ಕಳಿಸಿದ್ದಾರೆ, ಬಟ್ ಅಲ್ಲಿಂದ ಯಾವುದೂ ರೆಸ್ಪಾನ್ಸ್ ಬಂದಿಲ್ಲ ಸರ್. ಈಗ ನೀವು ಸ್ಟ್ರೈಕ್ ಎಲ್ಲಿವರೆಗೂ ಹಿಂಗೆ ಮುಂದುವರಿಸ್ತೀರಾ, ಅಥವಾ ನಿಮ್ಗೆ ಪರಿಹಾರ ಸಿಗೋವರೆಗೂ ಮುಂದುವರಿಸ್ತೀರಾ, ಅಥವಾ ಏನಾದರೂ ಭರವಸೆ ಕೊಟ್ಟರೆ ಕೈ ಬಿಡುವಂಥ ಚಾನ್ಸಸ್ ಇದೆ? ಸರ್, ಈಗ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಯೋಗೇಶ್ ನಾಯಕ್ ಅವರು ಇದು 10/2ರಿಂದ ನಾವು ಅನಿರ್ದಿಷ್ಟಾವಧಿವರೆಗೆ ಸ್ಟ್ರೈಕ್ ಅಂತಂದು ನಮಗೆ ಹೇಳಿದ್ದಾರೆ ಸರ್. ಅವರ ಡೈರೆಕ್ಷನ್ಸ್ ಪ್ರಕಾರ ನಾವು ಫಾಲೋ ಮಾಡ್ತಾ ಇದ್ದೇವೆ. ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಈ ಸ್ಟ್ರೈಕನ್ನು ನಾವು ಹಿಂದೆ ತಗೊಳ್ಳೋ ಯಾವುದೂ ಇದನ್ನೇ ಇಲ್ಲ ಸರ್. ಬೇಷರತ್ ಅವರು ನಮ್ಮ ಬೇಡಿಕೆಗಳು ಈಡೇರಿದಾಗ ಮಾತ್ರ ನಾವು ಇದು ಸ್ಟ್ರೈಕನ್ನು ಹಿಂದೆ ತಗೋತೀವಿ ಸರ್. ಮೊದಲನೇ ಹಂತದಾಗ ನೀವು ಏನು ಮುಷ್ಕರ ಮಾಡಿದ್ರಲ್ಲ, ಅವಾಗ ನಿಮ್ಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ರಿ ಸರ್? ಸರ್, ಮೊದಲನೇ ಹಂತದಲ್ಲಿ ನಾವು ಇದು ಸ್ಟ್ರೈಕ್ ಮಾಡಿದಾಗ ಅವಾಗೂ ಸದ್ಯಕ್ಕೆ ನಮ್ಗೆ ಸಚಿವರಾಗಲಿ, CM ಆಗಲಿ ಬಂದಿಲ್ಲ. ಸರ್ಕಾರದ ಕಾರ್ಯದರ್ಶಿಗಳು ಬಂದು ನಮಗೆ ಮೀಟಿಂಗ್ ಮಾಡಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಪ್ಪ ಅಂತಂದು ಒಂದು ಭರವಸೆ ಕೊಟ್ಟಿದ್ರು. ಸತತವಾಗಿ 8 ದಿನಗಳ ನಾವು ಸ್ಟ್ರೈಕ್ ಕೂತ್ಕೊಂಡಿದ್ವಿ. ಅವಾಗ ಭರವಸೆ ಈಡೇರಿಸ್ತೀವಿ ಅಂತ ಇದು ಮಾಡಿದ್ರು. ಅದಾದ್ಮೇಲೆ ಸದ್ಯಕ್ಕೆ ಹೆಚ್ಚಿಗೆ ನಮ್ಗೆ ಟಾರ್ಚರ್ ಆಗ್ತಾ ಇದೆ ಫೀಲ್ಡಲ್ಲಿ. ಆಫ್ಟರ್ 5 o'clock ನಮ್ಮ VCಗಳನ್ನ ಕರೆಯೋದು, ಆಮೇಲೆ ಮನೆಗೆ ಹೋದ್ಮೇಲೆ 8 ಗಂಟೆ ಮೇಲೆ ಮೀಟಿಂಗ್ಗಳು ಮಾಡೋದು, ಬೆಳಗ್ಗೆ 10 ಗಂಟೆಗಿಂತ ಪೂರ್ವದಾಗಿ ಮೀಟಿಂಗ್ಗಳು ಕರೆಯೋದು. ಈ ರೀತಿ ಇನ್ನೂ ಹೆಚ್ಚಿಗೆ ಆಗಿದೆ. ಅದಲ್ಲದೆ ಇತ್ತಿತ್ತಲಾಗಿ ಮೊನ್ನೆ ಯಾವುದೂ ನೋಟಿಸ್ ನೀಡಲಾರದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಏಕಾಏಕಿಯಾಗಿ 29 ಗ್ರಾಮಾಡಳಿತಾಧಿಕಾರಿ ಮಾಡಿ ಕ್ರಮ ತಗೋತಾರೆ. ಒಂದು ವಾರ್ಷಿಕ ವೇತನ ಹೆಲ್ಡಪ್ ಮಾಡಿ ಅಂತ. ಸಣ್ಣ ಸಣ್ಣ ರೀಸನ್ಗಳಿಗೆ ದೊಡ್ಡ ದೊಡ್ಡ ಶಿಕ್ಷೆಗಳನ್ನು ಕೊಡ್ತಾ ಇರೋದು, ಇದು ಇನ್ನೂ ಹೆಚ್ಚಿಗೆ ಆಗ್ತಾ ಇದೆ ಸರ್. ಹೊರತು ಸದ್ಯಕ್ಕೆ ನಮ್ಗೆ ಯಾವುದೂ ಪರಿಹಾರಗಳು ಸಿಗ್ತಾ ಇಲ್ಲ. ಅಂದ್ರೆ ಒಂಥರ ಮಾನಸಿಕ ಹಿಂಸೆನೂ ಕೂಡ ಆಗ್ತಾ ಇದೆ ಸರ್. ಮಾನಸಿಕ ಹಿಂಸೆ, ಇದರಿಂದ ಭಾಳ ಮಾನಸಿಕ ಹಿಂಸೆ ಆಗ್ತಾ ಇದೆ ಸರ್. ನಾವು ಯಾಕಂದ್ರೆ ಗ್ರಾಮಾಡಳಿತಾಧಿಕಾರಿ ಇಷ್ಟು ವರ್ಷ ನಾವು ಯಾವಾಗಲೂ ಸ್ಟ್ರೈಕ್ ಅನ್ನೋದೇ ಮಾಡಿರಲಿಲ್ಲ. ನಾವೀಗ 4 ತಿಂಗಳ ಹಿಂದ್ಗಡೆ ಏನು ಮಾಡಿದ್ವಲ್ಲ, ಅದು ನಮ್ಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇದ್ದಂಗೆ. ನಮ್ದು ಹೆಂಗೆ ಆಗ್ಬಿಟ್ಟಿದೆ ಅಂತ ಜೀತ ಪದ್ಧತಿ ಆಗ್ಬಿಟ್ಟಿದೆ ಸರ್. ಏನೇ ಇದ್ರು ಬಟ್ ಮಾಹಿತಿ ಕೇಳ್ತಾರೆ, ಅರ್ಧ ತಾಸ್ದಾಗ ಕೊಡಬೇಕು. ಅದು ಏನಿರ್ತೈತಿ, ತಪ್ಪು ಕೊಟ್ಟರೆ ನಾವು ತಪ್ಪಿತಸ್ಥರು, ಕೊಡಲಿಲ್ಲ ಅಂದ್ರೆ ನಮ್ಮ ನೋಟಿಸ್ ಸರ್. ಈ ಸಂಬಂಧಪಟ್ಟಂಗೆ ಶಾಸಕರಿಂದ ಭೇಟಿ ಕೊಟ್ಟಿದ್ರ ಸರ್ ಇಲ್ಲಿ? ಶಾಸಕರಿಗೆ ಗಮನಕ್ಕೆ ತಂದಿದೆ ಸರ್. PO ಅವರು 2-3 ದಿವಸದಿಂದ ಶೆಡ್ಯೂಲ್ ಬಿದ್ದಿದೆ ಸರ್. ಅವ್ರಿಗೆ ಇನ್ನೂ ಬಂದಿಲ್ಲ ಸರ್. ಬರ್ತೀನಿ ಅನ್ನೋ ಭರವಸೆ ಇದೆ ಸರ್. ಭರವಸೆ ಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ಈ ಒಂದು ಏನು ಕ್ಷೇತ್ರ ಮಟ್ಟದಲ್ಲಿ ಗ್ರಾಮಾಡಳಿತಾಧಿಕಾರಿಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ, ಅದರ ಪೈಕಿ ಮಹಿಳಾ ಗ್ರಾಮಾಡಳಿತಾಧಿಕಾರಿಗಳು ಕೂಡ ಇದ್ದಾರೆ. ಅವ್ರದ್ದು ಏನು ಒಂದು ಮುಖ್ಯವಾದ ಸಮಸ್ಯೆ ಆಗಿದೆ ಅಂದರೆ, ಈಗೇನು ದಿನಚರಿ ಈಗೇನು ದಿನಂಪ್ರತಿ ನಾವು ಕರ್ತವ್ಯ ನಿರ್ವಹಿಸಾಕತ್ತೀವಿ, ಅದ್ರೊಳಗೆ ಅವರಿಗೆ 5:30 ನಂತರ ಏನು ಸಭೆಗಳನ್ನು ಕರೆಯಾಕತ್ತಾರ, ಅದರಿಂದ ಅವ್ರಿಗೆ ಕೌಟುಂಬಿಕ ಕಲಹಗಳು ಆಗ್ತಾವೆ. ಅವ್ರಿಗೆ ಮಾನಸಿಕವಾಗಿ ಶೋಷಣೆ ಆಗ್ತೈತಿ. ಮಕ್ಕಳು ಮರಿ ಇರ್ತಾವೆ ಅವ್ರಿಗೆ. ಸ್ಯಾಟರ್ಡೆ ಸಂಡೇ ಅಂದೇ ಅವರು ಕಚೇರಿ
ಕರ್ತವ್ಯ ದಿನಗಳನ್ನು ಹೊರತುಪಡಿಸಿ ಕೂಡ ಒಂದು ಕರ್ತವ್ಯ ನಿರ್ವಹಿಸೋದ್ಲಿಂತ್ರ ಅವರಿಗೆ ಮಾನಸಿಕವಾಗಿ ತೊಂದರೆ ಆಗ್ತಿತ್ತು. ಅದೊಂದು ಸರ್ಕಾರದ ಒಂದು ನಿರ್ದೇಶನದ ಮೇರೆಗೆ ಅದು ಒಂದು ಈಗ ಸುತ್ತಲೂ ಅವ್ರು ಸಾಲ್ವ್ ಮಾಡಿದಾರೆ ಪ್ರಾಬ್ಲಮ್. ಬಾಳಗಳು ಅಲ್ಲಿ ಇಂಥವು ಕ್ಷೇತ್ರ ಮಟ್ಟದಲ್ಲಿ ಏನು ಕಡಿಮೆ ಮಾಡ್ತಿದಾರ. ಇನ್ನು ಕೂಡ ಅಂದ್ರೆ ಪತಿ ಪತ್ನಿ ವರ್ಗ ಪತಿ ಒಂದ್ ಕಡೆ ಕೌಟುಂಬಿಕ ಕಲಹಕ್ಕಾಗಿದೆ. ಹೀಗೆ ಬಹಳಷ್ಟು ಬೇಡಿಕೆಗಳು ಇರುವುದರಿಂದ ಮುಷ್ಕರವನ್ನು ಮಾಡು ಗ್ರಾಮ ಆಡಳಿತ ಅಂದ್ರೆ ಸರ್ಕಾರಕ್ಕೆ ಮೂಲ ಟೈಮ್ದಲ್ಲಿ ಒಂದು ಚೀರಿಗೆ ಸಿಗೋದಿಲ್ಲ ಅನ್ನೋ ದೂರ ಮಾತಾ ಪ್ರತಿಭಟನೆ ನಂತರ ಕೆಲವೊಂದು ಯಾಕದಲ್ಲಿ ಕೆಲಸ ಮಾಡಬೇಕಾಗಿತ್ತ ಆ ತಂತ್ರ ಅದಕ್ಕೆ ಬೇಕಾದಂತ ಕೆಲಸ ಮಾಡಕ್ ಸಾಧ್ಯ ಹೋಗ್ತಾವೆ. ಹಂಗಾಗಿ ಅವನ್ನೆಲ್ಲ ಸರಿ ತಾಂತ್ರಿಕ ಸಲಕರಣೆ ಮೇಲೆ ನಮ್ಗೆ ಅದಕ್ಕೆ ಡೇಟ್ ಅವಕಾಶಗಳು ಇಲ್ಲಿ ಸರ್ಕಾರ ಗಮನದೇನು ಮಹಿಳಾ ವರ್ಗಾವಣೆಗಳನ್ನು ಮಾಡಿಕೊಡುದು ಅವ್ರಿಗೆ ಹೇಳ್ತಾರ ಸಂಡೇ ಸ್ಯಾಟರ್ಡೆ ಮಾಡ್ಲಿಕ್ಕೆ ಸೌಲಭ್ಯಗಳನ್ನು ಕೊಡದೇ ಇದ್ರೆ ಹೆಂಗ್ ಮಾಡ್ತಾರೆ ಎಷ್ಟು ದಿನ ಅಂತೇಳಿ ಹಿಂಗೆ ಹೋಗೋದು. ಲಾಸ್ಟ್ ಬೈಟ್ ಕೊಡ್ತೀನಿ.